ಪ್ರತಿಷ್ಠಿತ ಬಾಗಲಕೋಟೆಯ ಉಪಚುನಾವಣೆ ಕಾವು ತೀವ್ರಗೊಂಡಿದೆ. ದಿನೇ ದಿನೇ ಕಾಂಗ್ರೆಸ್ ಮತ್ತು ಬಿಜೆಪಿ ಅಭ್ಯರ್ಥಿಗಳ ನಡುವಿನ ಜಿದ್ದಾಜಿದ್ದಿ ಜಾಸ್ತಿ ಆಗ್ತಿದೆ ಅಂತ ಹೇಳ್ಬೋದು. ಈವರೆಗೆ ಕಳೆದ ಒಂದು ವಾರದಿಂದ ಚುನಾವಣೆ ಅಖಾಡ ಒಂದು ರೀತಿಯಲ್ಲಿದ್ದರೆ ಇಂದಿನಿಂದ ಅದು ಮತ್ತೊಂದು ಆಯಾಮಕ್ಕೆ ತಿರುಗಿದೆ ಅಂತ ಹೇಳ್ಬೋದು. ಕಾರಣ ಏನಂತಂದರೆ ಈ ಉಪಚುನಾವಣೆಯ ಪ್ರಚಾರ ಅಬ್ಬರವನ್ನು ತೀವ್ರಗೊಳಿಸಲಿಕ್ಕೆ ಎರಡೂ ಕಡೆಯಿಂದಲೂ ರಾಜ್ಯ ಮಟ್ಟದ ನಾಯಕರು ಇವತ್ತು ಕ್ಷೇತ್ರಕ್ಕೆ ಲಗ್ಗೆ ಹಾಕಿದ್ದಾರೆ ಅಂತ ಹೇಳ್ಬೋದು. ಮುಖ್ಯವಾಗಿ ಆಡಳಿತ ಪಕ್ಷದ ಅಭ್ಯರ್ಥಿ ಕಾಂಗ್ರೆಸ್ಸಿನ ಉಮೇಶ್ ಮೇಟಿ ಅವರ ಪರವಾಗಿ ಸ್ವತಃ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಹಾಗೂ ಸಂಪುಟದ ಅನೇಕ ಸಚಿವರು ಹಾಗೆಯೇ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಪುತ್ರ ಯತೀಂದ್ರ ಅವರು ಕ್ಷೇತ್ರದಲ್ಲಿ ಮತಬೇಟೆಯನ್ನು ಇಂದು ಮಧ್ಯಾಹ್ನದಿಂದ ಆರಂಭ ಮಾಡಲಿದ್ದಾರೆ. ಹಾಗೆಯೇ ಬಿಜೆಪಿ ಅಭ್ಯರ್ಥಿ ವೀರಣ್ಣ ಚರಂತಿಮಠರ ಪರವಾಗಿ ಬಿಜೆಪಿಯ ರಾಜ್ಯಾಧ್ಯಕ್ಷ ವಿಜೇಂದ್ರ ಅವರು ಸಹಿತ ಈಗಾಗಲೇ ಅಖಾಡಕ್ಕೆ ಇಳಿದಿರ್ತಕ್ಕಂಥದ್ದು. ಹೀಗಾಗಿ ಆಡಳಿತ ಕಾಂಗ್ರೆಸ್ ಮತ್ತು ಬಿಜೆಪಿಯ ನಡುವೆ ನೇರವಾಗಿ ಹಣಾಹಣಿ ನಡೆದಿದೆ ಅಂತ ಹೇಳ್ಬೋದು. ಮುಖ್ಯವಾಗಿ ಈ ಚುನಾವಣೆಯನ್ನು ಗೆಲ್ಲಲಿಕ್ಕೆ ಎರಡೂ ಪಕ್ಷಗಳು ನಾನಾ ರೀತಿಯ ಕಸರತ್ತುಗಳನ್ನು ನಡೆಸಿದ್ದು, ಅದರಲ್ಲಿ ಜಾತಿ ಸಮೀಕರಣವು ಪ್ರಮುಖವಾಗಿರ್ತಕ್ಕಂಥದ್ದು. ಹಾಗೆಯೇ ಮತದಾರರನ್ನು ಸೆಳೆಯಲಿಕ್ಕೆ ಕಾಂಗ್ರೆಸ್ ಪಕ್ಷ ತನ್ನ ಗ್ಯಾರಂಟಿ ಅಸ್ತ್ರವನ್ನು ಬಳಸ್ತಾ ಇದೆ. ಹಾಗೆಯೇ ಮುಖ್ಯವಾಗಿ ನೋಡೋದಾದರೆ ಈ ಬಾಗಲಕೋಟೆ ಉಪಚುನಾವಣೆ ಹಿನ್ನೆಲೆಯಲ್ಲಿ ಕಳೆದ ಒಂದು ವಾರದಲ್ಲಿ ಗೃಹಲಕ್ಷ್ಮಿ ಯೋಜನೆ ಅಡಿಯಲ್ಲಿ ಎಲ್ಲರಿಗೂ ಸಹಿತ ಈ ವಾರದಲ್ಲಿ 2,000 ರೂಪಾಯಿಗಳಂತೆ ಮಹಿಳೆಯರ ಖಾತೆಗೆ ಜಮಾ ಮಾಡಿರ್ತಕ್ಕಂಥದ್ದು. ಇದು ಸಹಿತ ಈ ಕ್ಷೇತ್ರದಲ್ಲಿರ್ತಕ್ಕಂಥ ಸುಮಾರು 60,000 ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳ ಮೇಲೆ ನೇರವಾದಂಥ ಒಂದು ಪರಿಣಾಮವನ್ನು ಬೀರಿ ಮತಗಳನ್ನು ಸೆಳೆಯಲಿಕ್ಕೆ ಕಾಂಗ್ರೆಸ್ ಪಕ್ಷ ಇದೇ ತಿಂಗಳು ಅಂದರೆ ಈ ವಾರದಲ್ಲಿ 2 ಸಾರಿ ಆರಂಭದಲ್ಲಿರುವಂಥ ಅಂದರೆ ಮಾರ್ಚ್ ತಿಂಗಳಲ್ಲಿ 3 ಕಂತುಗಳ ಹಣಗಳನ್ನು ಬಿಡುಗಡೆ ಮಾಡಿರ್ತಕ್ಕಂಥದ್ದು. ಇದೇ ವಿಷಯವಾಗಿ ಈಗಾಗಲೇ ಮಾಜಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರು ಈ ಒಂದು ಗೃಹಲಕ್ಷ್ಮಿ ಯೋಜನೆ ಅಡಿಯಲ್ಲಿ ಮತ್ತೆ ಹಣವನ್ನು ಬಿಡುಗಡೆ ಮಾಡ್ತಕ್ಕಂಥದ್ರ ಬಗ್ಗೆ ನಾವು ಚುನಾವಣೆ ಅಧಿಕಾರಿಗಳಿಗೆ ದೂರನ್ನು ಕೊಡ್ತಾ ಇದ್ದೇವೆ. ಯಾಕಂತಂದರೆ ಮತದಾರರನ್ನು ಸೆಳೆಯಲಿಕ್ಕೆ ಈ ಹಿಂದೆ 3-4 ತಿಂಗಳ ಹಾಕದೇ ಇರತಕ್ಕಂಥ ಹಣವನ್ನು ಚುನಾವಣೆ ದೃಷ್ಟಿಯಲ್ಲಿ ಇಟ್ಟುಕೊಂಡು ಈಗ ಆಗ್ತಾ ಇದ್ದಾರೆ ಅನ್ನುವಂಥ ಮಾತನ್ನು ಸಹಿತ ಆರೋಪವನ್ನು ಸಹಿತ ಮಾಡಿದ್ದಾರೆ. ಹೀಗಾಗಿ ಇವತ್ತು ಪ್ರಚಾರದ ಕ್ಷಣ ಮತ್ತಷ್ಟು ತಾರಕಕ್ಕೇರಿದೆ ಅಂತ ಹೇಳ್ಬೋದು. ಮುಖ್ಯವಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಅತ್ಯಂತ ಪ್ರತಿಷ್ಠಿತವಾಗಿರ್ತಕ್ಕಂಥ ಕ್ಷೇತ್ರ ಅಂದರೆ ಅದು ಬಾಗಲಕೋಟೆ ಅಂತ ಹೇಳ್ಬೋದು. ಕಾರಣ ಅಂದರೆ ಅವರ ಆಪ್ತ ಆಗಿರ್ತಕ್ಕಂಥ ದಿವಂಗತ ಎಚ್.ವೈ. ಮೇಟಿ ಅವರ ಪುತ್ರರನ್ನೇ ಅಖಾಡಕ್ಕೆ ಇಳಿಸೋದ್ರಿಂದ ತನ್ನ ಆಪ್ತನ ಕುಟುಂಬಕ್ಕೆ ಒಂದು ರಾಜಕೀಯ ಆಶ್ರಯವನ್ನು ಕಲ್ಪಿಸಬೇಕಾದಂಥ ಚಾಲೆಂಜ್ ಸಹಿತ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಮೇಲಿದೆ. ಹೀಗಾಗಿ ಈ ಕ್ಷೇತ್ರವನ್ನು ಅವರು ಪ್ರತಿಷ್ಠೆಯಾಗಿ ತೆಗೆದುಕೊಂಡಿದ್ದಾರೆ ಅಂತ ಹೇಳ್ಬೋದು. ಅದಕ್ಕೆ ಕಾರಣ ಏನಂತಂದರೆ ಈಗಾಗಲೇ 23ನೇ ತಾರೀಕು ನಾಮಪತ್ರ ಸಲ್ಲಿಸಲಿಕ್ಕೆ ಸ್ವತಃ ಮುಖ್ಯಮಂತ್ರಿ ಆಗಮಿಸಿ ಪ್ರಚಾರದ ಅಬ್ಬರಕ್ಕೆ ವೇಗವನ್ನು ನೀಡಿದ್ರು. ಹಾಗೆಯೇ ಇವತ್ತು ಮತ್ತು ನಾಳೆ 2 ದಿನ ಕ್ಷೇತ್ರದಲ್ಲಿ ಠಿಕಾಣಿ ಹೂಡಿ ಮತಬೇಟೆಯನ್ನು ಮಾಡಲಿದ್ದಾರೆ. ಹಾಗೆ ಒಂದು ದಿನ ಗ್ಯಾಪ್ ಕೊಟ್ಟು ಮತ್ತೆ 3 ಮತ್ತು 4ನೇ ತಾರೀಕಿಗೆ 2 ದಿನ ಆಗಮಿಸ್ತಾ ಇದ್ದಾರೆ. ಅದ್ರ ಜೊತೆಗೆ ಕೊನೆಗೆ 6ನೇ ತಾರೀಕು ಮತ್ತೆ ಬಾಗಲಕೋಟೆಗೆ ಆಗಮಿಸಿ ಬೃಹತ್ ರೋಡ್ ಶೋವನ್ನು ಹಮ್ಮಿಕೊಳ್ಳುವ ಮೂಲಕ ಬೇರೆ ಸಮುದಾಯದ ಮುಖಂಡರ ಜೊತೆಗೆ ಸಹಿತ ಸಭೆಗಳನ್ನು ನಡೆಸಿ ಮತಗಳನ್ನು ಕ್ರೋಢೀಕರಿಸಲಿಕ್ಕೆ ಜಾತಿ ಸಮೀಕರಣ ಮಾಡಲಿಕ್ಕೆ ಈ ರೀತಿಯಾದಂಥ ನಾನಾ ತಂತ್ರಗಳನ್ನು ಸ್ವತಃ ಮುಖ್ಯಮಂತ್ರಿಯವರೇ ಮಾಡ್ತಕ್ಕಂಥದ್ದು. ಹಾಗೆಯೇ ಈ ಚುನಾವಣೆಯಲ್ಲಿ ಬಹಳಷ್ಟು ತಂತ್ರಗಳನ್ನು ರೂಪಿಸ್ತಕ್ಕಂಥ ಸತೀಶ್ ಜಾರಕಿಹೊಳಿ ಸಹಿತ ಈಗಾಗಲೇ ಕ್ಷೇತ್ರದಲ್ಲಿ ಬಿಡಾರು ಹೂಡಿರ್ತಕ್ಕಂಥದ್ದು. ಇದೇ ಮೊದಲ ಬಾರಿಗೆ ಅವರ ಪುತ್ರ ರಾಹುಲ್ ಜಾರಕಿಹೊಳಿ ಅವರನ್ನು ಸಹಿತ ಕ್ಷೇತ್ರಾದ್ಯಂತ ಒಂದು ಪ್ರಚಾರಕ್ಕೆ ಬಿಟ್ಟು ಬೇರೆ ಸಮುದಾಯದ ಪ್ರತಿನಿಧಿಗಳೊಂದಿಗೆ ಮಾತುಕತೆಯನ್ನು ನಡೆಸಿರ್ತಕ್ಕಂಥದ್ದು. ಈ ನೆಲವನ್ನು ನೋಡಿದರೆ ಕಾಂಗ್ರೆಸ್ ಯಾವ ರೀತಿಯಾಗಿ ಇದನ್ನು ಈ ಕ್ಷೇತ್ರವನ್ನು ಪ್ರತಿಷ್ಠೆಗೆ ತೆಗೆದುಕೊಂಡಿದೆ ಅನ್ನುವಂಥದ್ದು ಗೊತ್ತಾಗುತ್ತೆ. ಅದ್ರ ಜೊತೆಗೆ ಸಂಪುಟದ ಅನೇಕ ಸಚಿವರು ಈಗಾಗಲೇ ಶಿವಾನಂದ ಪಾಟೀಲ್ ಆಗಿರ್ಬೋದು, MP ಪಾಟೀಲ್ ಆಗಿರ್ಬೋದು, ಉಸ್ತುವಾರಿ ಹೊತ್ತಿರ್ತಕ್ಕಂಥ ಬಾಗಲಕೋಟೆ ಜಿಲ್ಲಾ ಉಸ್ತುವಾರಿ R.B. ತಿಮ್ಮಾಪುರ ಅವರ ಸಹಿತ ಈಗಾಗಲೇ ಕ್ಷೇತ್ರದಲ್ಲಿ ಸಾಕಷ್ಟು ಮತಬೇಟೆಯನ್ನು ನಡೆಸಿದ್ದಾರೆ ಅಂತ ಹೇಳ್ಬೋದು. ಇತ್ತ ಕಡೆ ಬಿಜೆಪಿ ಸಹಿತ ಈ ಶತಾಯಗತ ಈ ಕ್ಷೇತ್ರವನ್ನು ಮತ್ತೆ ತನ್ನ ವಶಕ್ಕೆ ಪಡೆದುಕೊಳ್ಳುವ ನಿಟ್ಟಿನೊಳಗೆ ಸಾಕಷ್ಟು ಪ್ರತಿತಂತ್ರಗಳನ್ನು ರೂಪಿಸಿದೆ ಅಂತ ಹೇಳ್ಬೋದು. ಈಗಾಗಲೇ ನಾಮಪತ್ರ ಸಲ್ಲಿಕೆಗೆ ಪ್ರಹ್ಲಾದ್ ಜೋಶಿ ಅವರು ಬಂದೋಗಿದ್ದಾರೆ, ರಾಜ್ಯಾಧ್ಯಕ್ಷ ವಿಜೇಂದ್ರ ಅವರು ಬಂದೋಗಿದ್ದು. ಇವತ್ತು ಮತ್ತೆ ವಿಜೇಂದ್ರ ಅವರು ನಗರ ಮತ್ತು ಗ್ರಾಮೀಣ ಪ್ರದೇಶದಲ್ಲಿ ಮತಬೇಟೆಯನ್ನು ಮಾಡಲಿದ್ದಾರೆ. ಹಾಗೆಯೇ 1 ಮತ್ತು 2ನೇ ತಾರೀಕಿಗೆ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್ ಅವರು ಸಹಿತ ಕ್ಷೇತ್ರಕ್ಕೆ ಆಗಮಿಸಲಿದ್ದಾರೆ. 3ನೇ ತಾರೀಕಿನಂದು ಕೇಂದ್ರ ಸಚಿವ ಸೋಮಣ್ಣ ಅವರು ಆಗಮಿಸ್ತಾ ಇದ್ದಾರೆ. ಅದ್ರ ಜೊತೆಗೆ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರು ಸಹಿತ ಆಗಮಿಸ್ತಾ ಇದ್ದಾರೆ. ಕೊನೆಯ ಹಂತದಲ್ಲಿ ಮಾಜಿ ಮುಖ್ಯಮಂತ್ರಿ B.S. ಯಡಿಯೂರಪ್ಪರವರು ಸಹಿತ ಈ ಕ್ಷೇತ್ರಕ್ಕೆ ಪ್ರಚಾರಕ್ಕೆ ಆಗಮಿಸುವಂಥ ನಿರೀಕ್ಷೆ ಸಾಕಷ್ಟಿದೆ. ಗ್ರಾಮೀಣ ಪ್ರದೇಶದಲ್ಲಿ ಇವತ್ತಿಗೂ ಸಹಿತ B.S. ಯಡಿಯೂರಪ್ಪರನ್ನು ಕರೆಸಿ ಪ್ರಚಾರಕ್ಕೆ ಅನ್ನುವಂಥ ಬೇಡಿಕೆಗಳು ಹೆಚ್ಚಾಗ್ತಾ ಇದೆ. ಹೀಗಾಗಿ ಕನಿಷ್ಠ 2 ದಿನ ಅಥವಾ 3 ದಿನಗಳ ಮಟ್ಟಿಗೆ ಯಡಿಯೂರಪ್ಪನವರು ಸಹಿತ ಈ ಒಂದು ಉಪಚುನಾವಣೆಯ ಪ್ರಚಾರದ ಅಂಗಳಕ್ಕೆ ಆಗಮಿಸುವಂಥ ಸಾಧ್ಯತೆ ಇದೆ. ಒಟ್ಟಾರೆಯಾಗಿ ಹೇಳೋದಾದರೆ ಬಾಗಲಕೋಟೆ ಉಪಚುನಾವಣೆ ಆಡಳಿತ ಕಾಂಗ್ರೆಸ್ ಪಕ್ಷಕ್ಕೆ ಪ್ರತಿಷ್ಠೆ ಪ್ರಶ್ನೆಯಾಗಿದ್ದರೆ ಹಾಗೆಯೇ ಈ ಕ್ಷೇತ್ರವನ್ನು ಶತಾಗತ ಮರುವಶಕ್ಕೆ ಪಡೆದುಕೊಳ್ಳುವಂತಹ ಸವಾಲು ಬಿಜೆಪಿ ಮುಂದಿದೆ. ಈ ನಿಟ್ಟಿನಲ್ಲಿ ನಾನಾ ರೀತಿಯ ಪ್ರಚಾರದ ಅಬ್ಬರ ಹಾಗೆಯೇ ಬೇರೆ ಸಮುದಾಯಗಳ ಮುಖಂಡರನ್ನು ಕರೆದು ಗೌಪ್ಯವಾಗಿ ಮಾತನಾಡಿಸತಕ್ಕಂಥದ್ದು. ಹಾಗೆಯೇ ಈ ಕ್ಷೇತ್ರದಲ್ಲಿ ಇದೀಗ ಉಪಚುನಾವಣೆ ಆಗಿರೋದ್ರಿಂದ ಈ ಹಿಂದೆ ಕಂಡಿರ್ತಕ್ಕಂಥ 1952ರಿಂದ ಹಿಡ್ಕೊಂಡು 2023ರವರೆಗೆ ನಡೆದಿರ್ತಕ್ಕಂಥ ಚುನಾವಣೆ ಒಂದು ರೀತಿಯಾಗಿದ್ದರೆ ಈ ಒಂದು ಬಾಗಲಕೋಟೆ ಕ್ಷೇತ್ರಕ್ಕೆ ಈ ಉಪಚುನಾವಣೆ ಅತ್ಯಂತ ಪ್ರತಿಷ್ಠೆಯಾಗಿದೆ. ಹಾಗೆಯೇ ಎಲ್ಲ ರೀತಿಯಾದಂತಹ ಹಣಬಲ ಹಾಗೂ ಜಾತಿ ಬಲ ಮತ್ತು ಬೇರೆ ಬಲಗಳ ಸಹಿತ
ಯಥೇಚ್ಛವಾಗಿ ನಡೆದಿದೆ ಅಂತ ಹೇಳ್ಬೋದು. ಎಲ್ಲದರ ನಡುವೆ ಮತದಾರ ಏಪ್ರಿಲ್ 9ನೇ ತಾರೀಕಿನಂದು ಯಾರಿಗೆ ತನ್ನ ಒಲವನ್ನು ತೋರಿಸ್ತಾನೆ ಅನ್ನುವಂಥದ್ದು ಬಹಳಷ್ಟು ಕುತೂಹಲ ಮೂಡಿಸಿದೆ ಅಂತ ಹೇಳ್ಬೋದು. ಅಶೋಕ್ ಶೆಟ್ಟರ್, ವಿಜಯವಾಣಿ, ಬಾಗಲಕೋಟೆ.